ಶ್ರೀಮತೆ ರಾಮಾನುಜಾಯ ನಮಃ. ನಮೋ ವೆಂಕಟಶೈಲೇಂದ್ರ ಚಂದ್ರಾಯ ಪರಮಾತ್ಮನೆ ತ್ರಿಜಗದ್ವಂದ್ಯಪಾದಾಯ ಭಾರ್ಗವೀ ವಕ್ಷಸೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಕಲಿಯುಗದ ಪ್ರತ್ಯಕ್ಷ ದೇವ ಸಪ್ತಗಿರಿನಾಥ ಶ್ರೀನಿವಾಸ ಇಡೀ ಜಗತ್ತಿನ ಭಕ್ತರೆಲ್ಲರಿಗೆ ಆ ಜಗನ್ನಿಯಾಮಕನಾದಂತಹ ಶ್ರೀನಿವಾಸ ಎಲ್ಲ ರೀತಿಯ ನೆಮ್ಮದಿಯನ್ನು, ಆನಂದವನ್ನು, ಸಂತೋಷವನ್ನು ನಿರಂತರ ಕೊಡ್ತಾ ಇರ್ತಾನೆ. ಇಡೀ ಜಗತ್ತಿನ ಸಾನ್ನಿಧ್ಯವುಳ್ಳಂತಹ ಕ್ಷೇತ್ರಗಳು ಹಲವಾರಿದೆ. ಅದರಲ್ಲಿ ತಿರುಮಲ ಕ್ಷೇತ್ರ ಅತ್ಯಂತ ವಿಶೇಷವಾದಂಥದ್ದು. ಸ್ವಾಮಿ ತನ್ನ ಮೂಲ ಸನ್ನಿಧಾನದಿಂದ ಆ ನಿತ್ಯ ವಿಭೂತಿಯಿಂದ ಈ ಲೀಲಾ ವಿಭೂತಿಗೆ ಬಂದು ಮೇಲಿಂದ ದೇವತೆಯರೆಲ್ಲ ಬಂದು ಭಗವಂತನನ್ನು ದರ್ಶನ ಮಾಡುವಂತೆ, ಈ ಭುವಿಯಲ್ಲಿರುವಂಥ ಜನರೆಲ್ಲ ಬಂದು ಅವನನ್ನು ದರ್ಶನ ಮಾಡುವಂತೆ ಎಲ್ಲರಿಗೆ ಅನುಕೂಲವನ್ನು ಮಾಡಿಕೊಟ್ಟಿರಂಥವನು ನಮ್ಮ ತಿರುಮಲೆಯ ತಿಮ್ಮಪ್ಪ ಶ್ರೀನಿವಾಸ, ತ್ರಿವೇಂದ್ರಮುಡಿಯ ಬಾಲಾಜಿ. ಹೀಗೆ ಅವನನ್ನು ಸಹಸ್ರನಾಮದಿಂದ ಭಕ್ತರೆಲ್ಲ ಕರೀತಾರೆ. ಅವನಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಪ್ರಿಯವಾದಂತಹ ನಾಮ ಗೋವಿಂದ ನಾಮ. ಆ ಗೋವಿಂದ ಅಂತ ಕರೆದರೆ ಆ ಶ್ರೀನಿವಾಸ ಪ್ರತ್ಯಕ್ಷ ಆಗುತ್ತಾನೆ, ಭಕ್ತರ ಹತ್ತಿರಕ್ಕೆ ಬರ್ತಾನೆ, ಅವರನ್ನು ಅನುಗ್ರಹ ಮಾಡ್ತಾನೆ. ಅಂತಹ ವಿಶೇಷವಾದಂತಹ ಕ್ಷೇತ್ರ ತಿರುಮಲ ಕ್ಷೇತ್ರ. ಆದರೆ ಭಕ್ತರೆಲ್ಲ ಪದೇ ಪದೇ ತಿರುಮಲೆಗೆ ಹೋಗೋದಕ್ಕಾಗೋದಿಲ್ಲ. ಆ ಸ್ವಾಮಿಯ ದರ್ಶನ ಅಷ್ಟು ಸುಲಭವಲ್ಲ. ಒಂದು ಕ್ಷಣದ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕಾಯ್ತಾರೆ. ದೂರದಿಂದ ಜಗತ್ತಿನ ಯಾವ್ಯಾವುದೋ ಭಾಗದಿಂದ ಬಂದು ಒಂದು ಕ್ಷಣ ಒಂದು ಸಲ ನೋಡಿ ಗೋವಿಂದ ಅಂತ ಕರೆದ್ಬಿಟ್ಟು ಹೊರಟೋಗ್ತಾರೆ. ಅದೇ ನಮ್ಮ ಭಕ್ತರೆಲ್ಲ ಸೇರಿ ಅದೇ ಶ್ರೀನಿವಾಸನನ್ನು ಎಲ್ಲರೂ ಸುಲಭವಾಗಿ ದರ್ಶನ ಮಾಡೋದಕ್ಕೋಸ್ಕರ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂತಹ ವಿಶೇಷವಾದಂತಹ ರಸ್ತೆಯ ಮಧ್ಯಭಾಗದಲ್ಲಿರುವಂಥದ್ದು ನಿಡಘಟ್ಟ ಅನ್ನುವಂಥದ್ದು. ಅದು ಬೆಂಗಳೂರಿಗೂ ಮೈಸೂರಿಗೂ ಮಧ್ಯಭಾಗದಲ್ಲಿದೆ. ಅಲ್ಲಿ ಒಂದು ಸುಂದರವಾದಂತಹ ಪರಿಸರ, ಅಣ್ಣೇಗೌಡ ನೆಸ್ಟ್ ಅಂತ. ವಿಶಾಲವಾದಂತಹ ಭೂಪ್ರದೇಶದಲ್ಲಿ ಸುಂದರವಾದಂತಹ ನಿವೇಶನಗಳನ್ನೆಲ್ಲ ಮಾಡಿ ಆ ಮಹನೀಯರು ಅಣ್ಣೇಗೌಡ ಅವರು ಅಲ್ಲಿ ಒಂದು ಮಹಾಲಕ್ಷ್ಮಿಯ ದೇವಸ್ಥಾನವನ್ನು, ಬಹಳ ಪುರಾತನವಾದಂತಹ ದೇವಸ್ಥಾನ ಅಲ್ಲಿದೆ. ಅವರ ಸುಪುತ್ರರಾದಂತಹ ಪ್ರಕಾಶ್ ಅವರು ಒಂದು ಸುಂದರ ನಿವೇಶನವನ್ನು ಮಾಡಿ ಅವರಿಗೆ ಪ್ರೇರಣೆ ಆಯಿತು. ಈ ಕ್ಷೇತ್ರದಲ್ಲಿ ಆ ತಿರುಮಲ ಕ್ಷೇತ್ರದ ಪ್ರತಿಕೃತಿ ಕ್ಷೇತ್ರ ಆಗಬೇಕು ಅಂತ ಅವರ ಹಂಬಲ. ನಮಗೆ ಬಹಳ ವರ್ಷಗಳಿಂದ ಒಂದು ಕನಸು, ಭಗವಂತನಲ್ಲಿ ನಿರಂತರ ಪ್ರಾರ್ಥನೆ ಮಾಡ್ತಾ ಇದ್ದು, ನಮ್ಮ ಕರ್ನಾಟಕದಲ್ಲಿ ಇಲ್ಲಿರುವಂಥ ಭಕ್ತರೆಲ್ಲರಿಗೆ ಸುಲಭವಾಗಿ ಆ ತಿರುಮಲೆಯ ತಿಮ್ಮಪ್ಪ ಶ್ರೀನಿವಾಸನ ದರ್ಶನ ಆಗಬೇಕು. ಅದಕ್ಕೋಸ್ಕರ ಅದೇ ರೀತಿಯ ಒಂದು ದೇವಸ್ಥಾನದ ನಿರ್ಮಾಣ ಆಗಬೇಕು ಅಂತ ಬಹಳ ವರ್ಷಗಳ ಕನಸು. ಆ ಕನಸಿಗೆ ಪೂರಕವಾಗಿ ಪ್ರಕಾಶ್ ಅವರು ತಮ್ಮ ಈ ಅಣ್ಣೇಗೌಡ ನೆಸ್ಟಿನಲ್ಲಿ ದೇವಸ್ಥಾನಕ್ಕಾಗಿ ವಿಶೇಷವಾದಂತಹ ಸ್ಥಳದಾನವನ್ನು ಮಾಡಿದರು. ಅವರ ಜೊತೆ ಕೊಡುಗೈ ದಾನಿಗಳಾದಂತಹ, ಉದ್ಯಮಿಗಳಾದಂತಹ, ನಮ್ಮೆಲ್ಲರಿಗೂ ಬಹಳ ಪ್ರಿಯರಾದಂತಹ ಬಾಲಕೃಷ್ಣ ಅವರು ಕೈ ಜೋಡಿಸಿದ್ರು. ಅನೇಕ ಭಕ್ತರೆಲ್ಲ ಅವರ ಜೊತೆ ಸೇರಿದ್ರು. ಸೇರಿ ಅವನ ಕೃಪೆಯಿಂದ ಆ ಕ್ಷೇತ್ರದ ಉದ್ಧಾರದ ಪ್ರಗತಿಯ ಕೆಲಸ ಈಗ ಪ್ರಾರಂಭ ಆಗಿದೆ.
ಅಲ್ಲಿ ಶ್ರೀನಿವಾಸನ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು. ಅಲ್ಲಿ ಈಗಾಗಲೇ ಭೂಮಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ನೂರಾರು ಭಕ್ತರು ಅಲ್ಲಿಗೆ ಬಂದು ಅವರ ಶುಭ ಹಾರೈಕೆಗಳನ್ನು ಹೇಳಿದ್ದಾರೆ. ಇಷ್ಟರಲ್ಲಿಯೇ ದೇವಸ್ಥಾನದ ನಿರ್ಮಾಣ ಕಾರ್ಯ ಆಗಬೇಕು. ನಿಮ್ಮಂತಹ ಭಕ್ತರೆಲ್ಲರ ಸಹಕಾರ ಸಹಯೋಗ ನಮಗೆ ಬೇಕು. ಅಂತಹ ಕ್ಷೇತ್ರದ ಒಂದು ವಿಶೇಷವಾದಂತಹ ಅನುಭವ ನಮ್ಮೆಲ್ಲರಿಗೂ ಆಗುವಂತಹ ಈ ಒಂದು ಸಂದರ್ಭದಲ್ಲಿ ಭಕ್ತರೆಲ್ಲರನ್ನ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಆದೇಶ ನೀಡ್ತಾ ಇದ್ದೀನಿ. ಅಲ್ಲಿರುವಂಥ ನಿವೇಶನಗಳಲ್ಲೆಲ್ಲ ನಮ್ಮ ಭಕ್ತರೆಲ್ಲ ಬಂದು ಅಲ್ಲಿ ನೆಲೆಸಿದರೆ ಭಗವಂತನ ಹತ್ತಿರ ನಾವು ಇದ್ದಂತಾಗುತ್ತೆ. ಆ ನಿವೇಶನಗಳಲ್ಲಿ ಸುಂದರವಾದಂತಹ ಮನೆಗಳನ್ನು ನಿರ್ಮಾಣ ಮಾಡಿದ್ರೆ ಅದು ಅಲ್ಲಿರಲಿಕ್ಕೆ ವಾಸ ಮಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ. ಆಗ ಭಗವಂತನ ಕೃಪೆಯೂ ನಮಗಾಗತ್ತೆ. ಆ ದೇವಸ್ಥಾನದ ಕೈಂಕರ್ಯಗಳಲ್ಲೆಲ್ಲ ನಾವು ಭಾಗಿಯಾಗಿ ಈ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸೋಣ. ಬನ್ನಿ, ಈ ಕ್ಷೇತ್ರ ಮಧ್ಯ ತಿರುಮಲೆಯಾಗಿ ಬೆಳಗುತ್ತಾ ಇದೆ. ಆ ಮಧ್ಯ ತಿರುಮಲೆಯಲ್ಲಿ ಆ ತಿರುಮಲೆಯಲ್ಲಿರುವಂತೆಯೇ ಪುಷ್ಕರಣಿ, ವರಾಹ ಕ್ಷೇತ್ರ, ವರದರಾಜನ ಕ್ಷೇತ್ರ, ಯೋಗ ನರಸಿಂಹನ ದೇವಸ್ಥಾನ, ಆಚಾರ್ಯ ರಾಮಾನುಜರ ಸನ್ನಿಧಿ, ಹೀಗೆ ಎಲ್ಲವೂ ಆ ದೇವಸ್ಥಾನದಲ್ಲಿ ನಿರ್ಮಾಣ ಆಗುತ್ತೆ. ಶ್ರೀನಿವಾಸನ ಪರಮ ಕೃಪೆಯಿಂದ, ಅನುಗ್ರಹದಿಂದ, ಆಚಾರ್ಯರ ಅನುಗ್ರಹದಿಂದ ಈ ಕ್ಷೇತ್ರ ವೃದ್ಧಿಯಾಗಬೇಕು. ನಿಮ್ಮ ಸಂಪೂರ್ಣವಾದಂತಹ ಸಹಕಾರ ನಮಗೆ ಬೇಕು. ಈ ಕ್ಷೇತ್ರದ ಪ್ರಗತಿಯಲ್ಲಿ, ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮೆಲ್ಲರ ಪ್ರಿಯರಾದಂತಹ ನಿತ್ಯ ಪಾದಯಾತ್ರಿಯವರು ಶ್ರೀನಿವಾಸ್ ಅವರು ಸಂಯೋಜಕರಾಗಿ ಈ ದೇವಸ್ಥಾನದ ಕೆಲಸಗಳನ್ನು 24 ಗಂಟೆಗಳ ಕಾಲ ಈ ಕ್ಷೇತ್ರಕ್ಕೋಸ್ಕರ ದುಡಿತಾ ಇದ್ದಾರೆ. ಅವರ ಜೊತೆ ಅನೇಕ ಜನ ಭಕ್ತರೆಲ್ಲ ಕೈ ಜೋಡಿಸಿದ್ದಾರೆ. ನೂರಾರು ಸಾವಿರಾರು ಭಕ್ತರೆಲ್ಲ ಕೈ ಜೋಡಿಸಿದಾಗ ಈ ಮಧ್ಯ ತಿರುಮಲ ಕ್ಷೇತ್ರ ಆದಷ್ಟು ಬೇಗ ಆ ಮಂದಿರ ನಿರ್ಮಾಣ ಆಗುತ್ತೆ. ಬನ್ನಿ, ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ಶ್ರೀಮತೇ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ.